ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ಬ್ಲಾಗ್ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಒಂದು ರ್ಯಾಂಡಮ್ ಬ್ಲಾಗ್ ಹಾಗೆ. ಸೊ ಕಮ್ ಲೆಟ್ಸ್ ಗೋ. ಇವತ್ತು ಖುಷಿ ಪಡ್ತಾನೆ ಅಂತ ಅನ್ಕೋತೀನಿ. ನಾನು ಅವನ್ನ ಸ್ಕೂಲಿಂದ ಕರ್ಕೊಬರಕ್ಕೆ ಹೋಗಿ ತುಂಬ ದಿನ ಆಯಿತು. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಮ್ಯಾಮ್ಗೆಲ್ಲ ಬಾಯಿಲ್ಲ. ಓ ಫುಲ್ ಖುಷಿಯಾಗ್ಬಿಡೈತಿ ಇವತ್ತು. ಅಮ್ಮ ಬಂದು ಅಂತನಾ? ಅಮ್ಮ ಬಂದು ಖುಷಿಯಾಗೋಯ್ತಾ? ಅಯ್ಯ ಗಬ್ಬಿ ನೋಡ ಹೋಗೋಣ ಅಂದ, ನವ್ಯೂ ಅಂದ. ಸ್ಕೂಲಿಂದ ಬಂತು. ಗೊತ್ತು, ವೆರಿ ಗುಡ್. ಚಿಂಕು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾರ್ಟ್ ತೋರ್ಸು ಮಗನೆ, ತೋರ್ಸು ಹಾರ್ಟ. ವೆರಿ ಗುಡ್. ಸ್ಲಿಪ್ಪರ್ ರಿಮೂವ್ ಮಾಡು, ಚಪ್ಪಲಿ. ತೆಗಿ ಚಪ್ಪಲಿ. ಚಿಂಕು ತಿಂದ ಬೂವ ಎಲ್ಲ? ಚಿಂಕು ತಿಂದ ಬಾಕ್ಸಲ್ಲಿ ಖಾಲಿ ಮಾಡ್ದ? ಎಲ್ಲ ಹಂಗೆ ಐತಲ್ಲೋ, ಹಂಗೆ ಐತೆ. ತಿಂದೇ ಇಲ್ಲ ಇವತ್ತು, ತಿಂದೇ ಇಲ್ಲ, ಹಂಗೆ ಇದೆ ಎಷ್ಟೊಂದು. ನೋಡಿ ಮಕ್ಕನ ಹಾಕಿದ್ ಹಂಗೆ ಇಟ್ಕೊಂಡವನೆ. ಏಟ ತಿಂದಿಲ್ಲ ಜಾಸ್ತಿ ಇವತ್ತು. ರಜಾ ಏನ್ ರಜಾ? ಏನ್ ರಜಾ ಚಿಂಕು? ಹಂಗೆ ಬಿಟ್ಟಿದ್ಯಾ? ಮಕ್ಕಳನ್ನ ತಿಂದೇ ಇಲ್ಲ. ನೋಡಿ ಚೆನ್ನಾಗಿದೆ, ತಿಂದೇ ಇಲ್ಲ. ಖಾರನ? ಖಾರನೇ ಹಾಕಿದ ಏನು? ಚಿಂಕು ಬೆಳಗ್ಗೆ ಹೊತ್ತು ಏನು ತಿಂದೋಗಿರಲ್ಲ, ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಹೋಗಿರ್ತಾನೆ. ಸೊ ಹಾಗಾಗಿ ಈಗ ಬಂದಿದ ತಕ್ಷಣ ಅವ್ನಿಗೇನಾದರೂ ತಿನ್ನಕ್ಕೆ ಕೊಡೋಣ ಅಂತ ಹೇಳಿ ಪೂರಿ ಮಾಡ್ತಾಯಿದ್ದೆ. ಅಮ್ಮ ಇದ್ಕಿದ ಬೇಳೆ ಸಾರು ಮಾಡಿದರು. ನಮಗಂತೂ ಫೇವ್ರೆಟ್ಟು ಇದ್ಕಿದ ಬೇಳೆ ಸಾರು ಪೂರಿ ಅಥವಾ ಇಡ್ಲಿಗೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದಿರಿ ಕಮೆಂಟ್ ಮಾಡಿ. ಚಿಂಕುಗೆ ಪೂರಿ, ಇದ್ಕಿದ ಬೇಳೆ ಸಾರು ಇವಾಗ ತಿನ್ನಿಸ್ಬಿಟ್ಟು ಹಾಗೆ ನಿಮಗೆ ಏನಾದರೂ ವಿಷಯ ಇದ್ರೆ ಶೇರ್ ಮಾಡ್ಕೊತೀನಿ. ನಮ್ಮ ಮನೆ ಇದು ಹೋಗಿದ್ವಲ್ಲ ನಿನ್ನೆ ಮಾದೇಶ್ವರನ ಬೆಟ್ಟಕ್ಕೆ, ಅಲ್ಲಿಂದ ತಂದಿದ್ದ ಕಾಳು ಇಕ್ಕಿದ್ಬಿಟ್ಟು ಇವತ್ತು ಪೂರಿನೂ ಇದ್ಕಿದ ಬೇಳೆ ಸಾರು ಮಾಡಿದ್ವಿ. ನಿಮ್ಮ ಮನೇಲಿ ಏನು ವೆರೈಟಿ ಮಾಡಿದ್ರಿ ಹೇಳಿ ಹಂಗೆ ಕಮೆಂಟಲ್ಲಿ. ಏಕೆಂದರೆ ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಸೊ ಏನಾದರೂ ವೆರೈಟೀಸ್ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಮನೇಲಿ ಏನು ವೆರೈಟಿ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಪೂರಿನೂ ಇದ್ಕಿದ ಬೇಳೆ ಸಾರು ಅಂದರೆ ಎಲ್ಲರಿಗೂ ಫೇವ್ರೇಟು. ಸೊ ನಿಮ್ಮ ಮನೇಲಿ ಏನು ಫೇವ್ರೇಟ್ ಇದೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ, ಅಲ್ವಾ ಚಿಂಕು? ತಿನ್ನುತ್ತೀನಿ. ಇವನು ಮಾಮೂಲಿ ನರ್ಸಿಂಗ್ ನೋಡ್ಕೊಂಡೆ ಅವ್ನು ಊಟ ಮಾಡೋದು. ಒಂಬಳೆ ಫಿಲಮ್ಸ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ಅವ್ರು ನಮಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಸತಿ ನೋಡ್ತಾ ಇರೋದಕ್ಕೆ ನೆಟ್ಫ್ಲಿಕ್ಸಲ್ಲಿ, ಅಲ್ವಾ ಚಿಂಕು? ನಮ್ಮ ಚಿಂಕುಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ನೋಡ್ತಾ ಇದ್ರೆ. ಏನಿಲ್ಲ ಅಂದ್ರೆ ಎಷ್ಟು ವ್ಯೂಸ್ ಮಾಡಿಸ್ತಾನೆ.
ನೋಡಿ ಸ್ಕೂಲಿಂದ ಬಂದಮೇಲೆ ಎಲ್ಲ ಈ ರೀತಿ ಲೈನಿಗೆ ಜೋಡಿಸಿರ್ತಾನೆ. ಒಂದೇ ಒಂದು ಗಾಡಿನೂ ಅವ್ನು ಸರಿಯಾಗಿ ಇಟ್ಕೊಳಲ್ಲ. ಎಲ್ಲ ಅದನ್ನ ಹಾಳು ಮಾಡ್ಬಿಟ್ಟು ಅದರಲ್ಲೇ ಆಟಾಡೋದು. ನೋಡಿ ಯಾವ ಗಾಡಿನೂ ಸರಿಯಾಗಿಲ್ಲ. ಎಲ್ಲದ್ರದ್ದು ಸ್ಪೇರ್ ಪಾರ್ಟ್ಸ್‌ಗಳು ಅವನನ್ನ ಹತ್ರ ಆಗಿರತ್ತೆ. ಬಟ್ ಅದರಲ್ಲೇ ಇಟ್ಕೊಂಡು ಆಟಾಡೋದು ಅವನು. ನೋಡಿ ಎಲ್ಲ ಏನಾದರೂ ಒಂಚೂರು ಜಾಗ ಸಿಕ್ಬಿಟ್ರೆ ಅಲ್ಲಿ ಲೈನಿಗೆ ನಿಲ್ಲಿಸ್ಬಿಡ್ತಾನೆ ಅವ್ನ ಗಾಡಿಗಳನ್ನೆಲ್ಲ. ಹಿಡಿತಿದ್ರಾ? ನನ್ನ ತಂಗಿ ಹಂಗೆ ಪೂರಿ ಹಾಕ್ಕೊಟ್ರು. ನಾನು ಈಗ ಹಂಗೆ ಊಟ ಮಾಡ್ಕೊಬಿಡ್ತಾ ಇದ್ದೀನಿ. ಸ್ವಲ್ಪ ಇವನನ್ನು ಮಲಗಿಸ್ಕೊಳ್ಳೋಣ ಅಂತ 1:30 ಆಗ್ತಾಯಿದೆ. ಸೊ 2 ಗಂಟೆ ಅಷ್ಟೊತ್ತು ಮಲಗಿಸಿದ್ರೆ ಅವ್ನು 4:15 ಎದ್ದೊಳ್ತಾನೆ. ಅದಕ್ಕೆ ಊಟ ಮಾಡ್ಕೊಬಿಟ್ಟು ನಾನು ಒಂದು ಜೊತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಬಿಟ್ಟು ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೊಡು ಸೆಕೆಂಡ್. ಮುಂದೆ ನೋಡು, ತಾತನ ನೋಡು. ಇಲ್ಲಿ ಏನ್ ದೇವ್ರೆ? ಬ್ಯಾಂಗಲ್ ಬಂಗಾರಿ. ಎಲ್ಲ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ. ಎರಡು ಗಂಟೆ ಆಗಿತ್ತಂತ ಅವನನ್ನು ಮಲಗಿಸ್ಬಿಟ್ಟು ಎಡಿಟಿಂಗ್ ಕೆಲಸ ಕಂಪ್ಲೀಟ್ ಮಾಡಿದೆ. ಎಲ್ಲಿದೆ ಹೇಳು ಟ್ರೈನ್ ಕರೆಕ್ಟಾಗಿ ಇವಾಗ? ಎಲ್ಲಿ ಹೋಗ್ತಾ ಇದೆ ಟ್ರೈನಿಗೆ ಇದು? ಎಲ್ಲಿ ಹೋಗ್ತಾ ಇದೆ ಟ್ರೈನು? ಕನಕ್ಪುರಕ್ಕೆ ಹೋಗ್ತದಂತ. ಎದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆಡ್ದ. ಅದಾದಮೇಲೆ ಹಾಲು ಕೊಟ್ಟೆ ಕುಡಿಯೋಕ್ಕೆ. ಅವನಿಗೂ ಈ ಥರ ಪೈಪ್ ಲೋಟ ಅಂದರೆ ತುಂಬ ಇಷ್ಟ. ಸೊ ನೀವೆಲ್ಲ ಯಾರು ಚಿಕ್ಕ ವಯಸ್ಸಲ್ಲಿ ಈ ಥರ ಪೈಪ್ ಲೋಟದಲ್ಲಿ ಕುಡಿದಿದ್ದೀರಾ ಹಾಲು? ಕಮೆಂಟ್ ಮಾಡಿ. ನಂದು ಒಂದು ಫೇವ್ರೇಟ್ ಇತ್ತು ಈ ಥರ ಪೈಪ್ ಲೋಟ. ಮಾಡು ಮಾಡು, ಆಡು, ವಿಡಿಯೋ ಮಾಡೋಣ. ವಿಡಿಯೋ ಮಾಡ್ತಾ ಇದ್ದೀನಿ, ನೀನು ಆಡೋದನ್ನ ವಿಡಿಯೋ ಆಡು. ಹಿಂಗೆ ಕಾಲೆಲ್ಲ ಹಿಂಗೆ ಎತ್ಕೊಂಡು ಆಡ್ತೀಯಲ್ಲ, ಆಡಂಗೆ. ಬಾ. ದೂರಕ್ಕೆ ಹೋಗಂಗೆ, ಆಗಲೇ ಹೋದಲ್ಲ ಹಂಗೆ. ಹಿಂಗೆ ದೂರಕ್ಕೆ ಹೋಗಿ ಚಿಂಕು. ಬೇಗ ಬಯ್ಯ ಬರ್ತಾನೆ, ಹೋಗ. ಬಾ, ಬೈಗ ಹಾಕ್ಬಿಡ್ತಾನೆ, ಹೋಗು. ಹೋಗು ಒಂದು ರೌಂಡ್ ಹಿಂಗೆ ಬಾ, ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಾರೆ. ಹಿಂಗೆ ಒಂದು ಕಾಲು ಹಿಂಗೆ ಎತ್ಕೊಂಡು ಬಂದಲ್ಲ, ಹಂಗೆ ಬರೋ. ಹಿಂಗೆ ಅದು ಹೆಂಗೋ ಹಿಂಗೆ ಎತ್ಕೊಂಡ್ಬಿಟ್ಟಲ್ಲ ಒಂದು ಕಾಲು. ಇದೊಂದು ಕಮಂಗಿದು. ಅದಾದ್ಮೇಲೆ ರಾತ್ರಿ ಅಪ್ಪ ಊಟಕ್ಕೆ ಕೂತ್ಕೊಂಡ್ರೆ ಅವ್ರ ತಾತನ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಭ್ಯಾಸ ಆಗಿದ್ದಾನೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.